ನಮಸ್ಕಾರ. ನಿಮ್ಮ ಹಲ್ಲು ನೋವಿಗೆ ಔಷಧಿ. ನೀವು ಪ್ರತಿದಿನ ಕಳೆಗಿಡ ಅಂತ ಕಿತ್ತು ಬಿಸಾಕೋ ಸಸ್ಯದಲ್ಲೇ ಅಡಗಿದೆ ಅಂದ್ರೆ ನಂಬ್ತೀರಾ? ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿ ಭಾರತೀಯ ಸಾಂಪ್ರದಾಯಿಕ ಜ್ಞಾನದ ಪ್ರಕಾರ ಅದ್ಭುತವಾದ ಔಷಧೀಯ ಗುಣಗಳುಳ್ಳ ಎಷ್ಟೋ ಸಸ್ಯಗಳಿವೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಶಕ್ತಿಯುತ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಯೋಚನೆ ಮಾಡಿ, ಶತಮಾನಗಳಿಂದ ನಮ್ಮ ಪೂರ್ವಜರಿಗೆ ಗೊತ್ತಿದ್ದ ಚಿಕಿತ್ಸಾ ಶಕ್ತಿಯ ರಹಸ್ಯ ನಾವು ಕಸ ಅಂತ ಅನ್ಕೊಳ್ಳೋ ಗಿಡಗಳಲ್ಲಿ ಅಡಗಿದೆ ಅಂದ್ರೆ? ಈ ಪ್ರಶ್ನೆ ಇದೆಯಲ್ವಾ, ಇದ್ರ ಜೊತೆನೇ ಬನ್ನಿ ಈ ಅದ್ಭುತ ಜ್ಞಾನದ ಲೋಕಕ್ಕೆ ಇಳಿಯೋಣ. ಸರಿ, ಹಾಗಾದ್ರೆ ಬನ್ನಿ. ಈ ಗಿಡಗಳಿಗೆ ಅಷ್ಟೊಂದು ಮನ್ನಣೆ ಸಿಕ್ಕಿಲ್ಲ, ಆದ್ರೆ ಅವುಗಳ ಶಕ್ತಿ ಮಾತ್ರ ಅಪಾರ. ಮೊದಲು ನಮಗೆ ರಸ್ತೆ ಬದಿಲಿ ಸುಲಭವಾಗಿ ಕಾಣಸಿಗೋ, ಆದ್ರೆ ನಾವು ಅಷ್ಟಾಗಿ ಗಮನ ಕೊಡದೇ ಇರೋ ಕೆಲವು ಗಿಡಗಳ ಬಗ್ಗೆ ಮಾತಾಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದ್ದು ಉತ್ತರಾಣಿ. ಇದಂತೂ ಪ್ರಕೃತಿಯ ಒಂದು ನಿಜವಾದ ಅದ್ಭುತ ಅಂತಾನೆ ಹೇಳಬಹುದು. ನೋಡೋಕೆ ಇದ್ರ ಮುಳ್ಳಿನ ಹೂಗಳು ತುಂಬಾ ಸಾಧಾರಣ ಅನ್ಸುತ್ತೆ, ಆದ್ರೆ ಇದ್ರ ಬೇರಿನಿಂದ ಹಿಡಿದು ಬೀಜದವರೆಗೂ ಪ್ರತಿಯೊಂದು ಭಾಗದಲ್ಲೂ ಔಷಧಿ ಗುಣಗಳು ತುಂಬಿ ತುಳುಕಾಡ್ತಿದೆ. ಈ ಸ್ಲೈಡ್ನ ಒಮ್ಮೆ ನೋಡಿ, ಇದರ ಉಪಯೋಗಗಳ ಲಿಸ್ಟ್ ಎಷ್ಟೊಂದು ದೊಡ್ಡದಿದೆ ಅಂತ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳಿ. ಹಲ್ಲು ನೋವು ಬಂದಾಗ ಇದರ ಎಲೆಗಳನ್ನು ಜಗದ್ರೆ ಸಾಕು, ನೋವು ಕಮ್ಮಿಯಾಗುತ್ತೆ. ಯಾಕ್ ಗೊತ್ತಾ? ಇದರಲ್ಲಿರೋ ನ್ಯಾಚುರಲ್ ಕಾಂಪೌಂಡ್ಸ್ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತೆ, ಜೊತೆಗೆ ಒಸಡುಗಳ ಊತವನ್ನು ಕಮ್ಮಿ ಮಾಡುತ್ತೆ. ಅಷ್ಟೇ ಅಲ್ಲ, ಕಿಡ್ನಿ ಕಲ್ಲಿನಂತಹ ಸೀರಿಯಸ್ ಸಮಸ್ಯೆಗೆ ಕೂಡ ಇದರ ಒಣಗಿದ ಬೇರಿನ ಪುಡಿಯನ್ನು ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ಬಳಸ್ತಿದ್ರು. ಹಾಗಾದ್ರೆ ಈ ಜ್ಞಾನವನ್ನ ನಾವು ಬಳಸೋದ್ ಹೇಗೆ? ಕಷಾಯ ಅಂತ ಕೇಳಿರ್ತೀರಲ್ವಾ? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದ್ ರೀತಿ ಮೆಡಿಸಿನಲ್ ಟೀ. ನೋಡಿ, 10-15 ಗ್ರಾಂ ಹಸಿ ಎಲೆಗಳನ್ನು ತಗೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸಾಕು. ಅದ್ರೊಳಗಿನ ಔಷಧೀಯ ಅಂಶಗಳೆಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ. ಜ್ವರ ಮತ್ತೆ ಕೆಮ್ಮಿಗೆ ಬಳಸುವ ಈ ಕಷಾಯ ಮಾಡೋದು ಇಷ್ಟೇ ಸುಲಭ. ಇದು ಈ ಜ್ಞಾನ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸರಿ, ಮುಂದಿನದು ಆಯುರ್ವೇದ ಲೋಕದ ಸೂಪರ್ ಸ್ಟಾರ್ ಅಶ್ವಗಂಧ. ನೋಡೋಕೆ ಈ ಗಿಡ ಚಿಕ್ಕದಾಗಿ ಕಾಣಬಹುದು, ಆದ್ರೆ ಒತ್ತಡ ಮತ್ತೆ ಆತಂಕದ ವಿರುದ್ಧ ಹೋರಾಡೋದ್ರಲ್ಲಿ ಮಾತ್ರ ಇದೊಂದು ರಿಯಲ್ ಪವರ್ ಹೌಸ್. ಅಶ್ವಗಂಧದ ಅತಿ ದೊಡ್ಡ ಸ್ಪೆಷಾಲಿಟಿ ಏನು ಅಂದ್ರೆ ಅದೊಂದು ಅಡ್ಯಾಪ್ಟೋಜನ್. ಅಂದ್ರೆ ಏನಪ್ಪಾ ಅಂದ್ರೆ ಇದು ನಮ್ಮ ದೇಹಕ್ಕೆ ಸ್ಟ್ರೆಸ್ ಅನ್ನ ನಿಭಾಯಿಸಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡೋದ್ರಲ್ಲಿ ಇದು ಎತ್ತಿದ ಕೈ. ಯಾರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ಲವೋ ಅಂಥವರಿಗೆ ರಾತ್ರಿ ಬಚ್ಚಿಗಿನ ಹಾಲಿನ ಜೊತೆ ಇದರ ಬೇರಿನ ಪುಡಿ ತಗೊಳ್ಳೋದು ಒಂದು ಅದ್ಭುತವಾದ ಸಾಂಪ್ರದಾಯಿಕ ಪರಿಹಾರ. ಈ ಎಲ್ಲಾ ಬೆನಿಫಿಟ್ಸ್ ಕೇಳಿ ಖುಷಿಯಾಗಿರ್ಬೋದು, ಆದ್ರೆ ನಿಲ್ಲಿ. ನಾವು ಈ ಗಿಡಮೂಲಿಕೆಗಳನ್ನ ಹುಡುಕಿಕೊಂಡು ಹೋಗೋ ಮುನ್ನ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಈ ಸಸ್ಯಗಳು ಎಷ್ಟು ಪವರ್ಫುಲ್ ಆಗಿದೆಯೋ ಅಷ್ಟೇ ಹುಷಾರಾಗಿ, ಅಷ್ಟೇ ಜಾಗರೂಕತೆಯಿಂದ ಅವನ್ನ ಬಳಸ್ಬೇಕು. ಇವುಗಳಿಗೆ ಗೌರವ ಕೊಡೋದು ತುಂಬಾನೇ ಮುಖ್ಯ. ಈಗ ನಾವು ಭೇಟಿಯಾಗ್ತಿರೋದು ಪುನರ್ನವವನ್ನ. ನೆಲದ ಮೇಲೆ ಬಳ್ಳಿಯ ಹಾಗೆ ಹಬ್ಬಿಕೊಳ್ಳುತ್ತೆ, ಅದರ ಕೆಂಪು ಹೂವುಗಳಿಂದ ನೋಡೋಕೆ ತುಂಬಾ ಚಂದ ಕಾಣುತ್ತೆ. ಆದ್ರೆ ಇದರ ಸೌಂದರ್ಯಕ್ಕೆ ಮರುಳಾಗ್ಬೇಡಿ, ಯಾಕಂದ್ರೆ ಕಿಡ್ನಿ ಮತ್ತೆ ರಕ್ತವನ್ನ ಶುದ್ಧೀಕರಿಸುವೊಂದು ಪ್ರಬಲವಾದ ಶಕ್ತಿ ಇದರಲ್ಲಿದೆ. ಇದರ ಮುಖ್ಯ ಗುಣ ಅಂದ್ರೆ ಮೂತ್ರವರ್ಧಕ. ಅಂದ್ರೆ ಇದು ನಮ್ಮ ದೇಹದಿಂದ ಹೆಚ್ಚುವರಿ ನೀರು ಮತ್ತೆ ಉಪ್ಪಿನಾಂಶವನ್ನ ಮೂತ್ರದ ಮೂಲಕ ಹೊರಗೆ ಹಾಕೋಕೆ ಸಹಾಯ ಮಾಡುತ್ತೆ. ಇದು ಕಿಡ್ನಿಗಳ ಆರೋಗ್ಯಕ್ಕೆ ಒಂದ್ ರೀತಿ ಅದ್ಭುತವಾದ ಸಪೋರ್ಟ್ ಕೊಡುತ್ತೆ. ಆದ್ರೆ ಇದೇ ಗುಣ ಇದೆಯಲ್ವಾ, ಇದೇ ಇದರ ಅಪಾಯಕ್ಕೂ ಕಾರಣವಾಗಬಲ್ಲದು. ಇದೊಂದ್ ರೀತಿ ಎರಡು ಬದಿಯ ಕತ್ತಿ ಇದ್ದಾಗೆ. ಸರಿ, ಈಗ ನಾವು ನೋಡೋಕೋಗ್ತಿರೋ ಸಸ್ಯಕ್ಕೆ ತುಂಬಾನೇ ಎಚ್ಚರಿಕೆ ಬೇಕು. ಇದರ ಹೆಸರು ಎಕ್ಕ. ಇದರ ಎಲೆಯನ್ನ ಮುರಿದ್ರೆ ಹಾಲಿನ ಹಾಗೆ ಬಿಳಿ ದ್ರವ ಬರುತ್ತೆ. ಈ ದ್ರವ ಇದೆಯಲ್ವಾ, ಇದು ಅತ್ಯಂತ ಶಕ್ತಿಯುತ. ಆದ್ರೆ ಅದನ್ನ ಸರಿಯಾಗಿ ಬಳಸದೇ ಇದ್ರೆ ಇದು ತುಂಬಾನೇ ಅಪಾಯಕಾರಿ ಕೂಡ ಹೌದು. ಈ ಸ್ಲೈಡನ್ನ ದಯವಿಟ್ಟು ತುಂಬಾ ಗಮನವಿಟ್ಟು ನೋಡಿ. ಕೀಲು ನೋವಿಗೆ ಇದರ ಎಲೆಗಳನ್ನ ಬಿಸಿ ಮಾಡಿ ಹೊರಗಡೆಯಿಂದ ಹಚ್ಚಬಹುದು, ಆದ್ರೆ ಇದರ ಹಾಲು ವಿಷಗಾರಿ. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ಈ ಹಾಲು ಅಪ್ಪಿತಪ್ಪಿ ಕಣ್ಣಿಗೆ ಬಿದ್ರೂ ಕೂಡ ಗಂಭೀರ ಹಾನಿಯಾಗೋ ಸಾಧ್ಯತೆ ಇದೆ. ಇದು ತಜ್ಞರ ಗೈಡೆನ್ಸ್ ಇಲ್ದೆ ಬಳಸಲೇಬಾರ್ದ ಒಂದು ವಸ್ತು. ಈ ಎಲ್ಲ ವಿಷಯಗಳು ನಮ್ಮನ್ನ ಇವತ್ತಿನ ಈ ಚರ್ಚೆಯ ಅತ್ಯಂತ ಪ್ರಮುಖವಾದ ಪಾಠಕ್ಕೆ ಕರ್ಕೊಂಡು ಬರುತ್ತೆ. ಅದೇನಂದ್ರೆ ಸುರಕ್ಷತೆಗೆ ಮೊದಲ ಆದ್ಯತೆ. ಈ ನಂಬರ್ ನೋಡಿ, 1 ಅಥವಾ 2 ಗ್ರಾಂ ಅಷ್ಟೇ. ಅಂದ್ರೆ ನಾವು ಅಡುಗೆಗೆ ಬಳಸೋ ಒಂದು ಚಿಟಿಕೆ ಮಸಾಲೆಯಷ್ಟು. ಅಶ್ವಗಂಧದಂತಹ ಪೌಡರ್ಗಳ ಡೋಸೇಜ್ ಇಷ್ಟೇ ಸಣ್ಣದಿರಬೇಕು. ಇದು ನಮಗೇನ್ ಹೇಳುತ್ತೆ? ಇವು ಬರೀ ಗಿಡಗಳಲ್ಲ, ಇವು ಶಕ್ತಿಯುತವಾದ ಔಷಧಿಗಳು. ಇಲ್ಲಿ ಒಂದು ಸಣ್ಣ ಪ್ರಮಾಣದ ಹೆಚ್ಚು ಕಡಿಮೆ ಕೂಡ ದೊಡ್ಡ ಪರಿಣಾಮ ಬೀರಬಹುದು. ಪುನರ್ನವದ ಉದಾಹರಣೆಗೆ ವಾಪಸ್ ಬರೋಣ. ದೇಹದಿಂದ ನೀರನ್ನ ಹೊರಹಾಕೋದು. ಅದರ ಗುಣ ಒಳ್ಳೆಯದೇ,
ಆದ್ರೆ ಅದನ್ನೇ ಜಾಸ್ತಿ ತಗೊಂಡ್ರೆ ಏನಾಗತ್ತೆ? ರಕ್ತನಾಳಗಳಿಂದಲೂ ಹೆಚ್ಚು ದ್ರವ ಹೊರಹೋಗಿ ಬ್ಲಡ್ ಪ್ರೆಷರ್ ಅಪಾಯಕಾರಿ ಮಟ್ಟಕ್ಕೆ ಇಳಿದ್ಬಿಡ್ಬೋದು. ನೋಡಿದ್ರಾ ಹೇಗೆ ಒಂದು ಒಳ್ಳೆಯ ಗುಣವೇ ತಪ್ಪು ಪ್ರಮಾಣದಲ್ಲಿ ಅಪಾಯಕಾರಿಯಾಗಿ ಬದಲಾಗತ್ತೆ ಅಂತ? ಹಾಗಾಗಿ ಈ ಇಡೀ ಚರ್ಚೆಯಿಂದ ನೀವು ಒಂದೇ ಒಂದು ವಿಷಯವನ್ನ ನೆನ್ಪಲ್ಲಿಟ್ಕೋಬೇಕು ಅಂದ್ರೆ ಅದು ಇದೇ ಆಗಿರ್ಲಿ. ದಯವಿಟ್ಟು ಗೂಗಲ್ ನೋಡಿ ಅಥವಾ ಯಾರ್ದೋ ಮಾತು ಕೇಳಿ ಈ ಸಸ್ಯಗಳನ್ನ ಬಳಸಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಜ್ಞಾನ ಅಮೂಲ್ಯ, ನಿಜ. ಆದ್ರೆ ಅದನ್ನ ಬಳಸೋಕೆ ಪರಿಣತಿ ಬೇಕೇ ಬೇಕು. ಇವುಗಳನ್ನ ಬಳಸೋ ಮುಂಚೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾವಾಗ್ಲೂ ಒಬ್ಬ ಅನುಭವಿ ಆಯುರ್ವೇದ ವೈದ್ಯರ ಸಲಹೆಯನ್ನ ಪಡಿಲೇಬೇಕು. ಹಾಗಾದ್ರೆ ಮುಂದಿನ ಸಲ ನೀವು ಎಲ್ಲಾದ್ರೂ ವಾಕ್ ಹೋಗುವಾಗ ನಿಮ್ಮ ಸುತ್ತಮುತ್ತ ಒಮ್ಮೆ ಕಣ್ಣಾಡಿಸಿ. ನಮ್ಮ ಹಿರಿಯರ ಆರೋಗ್ಯದ ರಹಸ್ಯಗಳು ಬಹುಶಃ ನಿಮ್ಮ ಕಾಲ ಕೆಳಗೆ ಬೆಳೆಯುತ್ತಿರಬಹುದು. ಮರುಶೋಧನೆಗಾಗಿ ಕಾಯ್ತಾ ಇರೋ ಇಂಥ ಇನ್ನೆಷ್ಟು ಜ್ಞಾನ ಅಡಗಿರ್ಬಹುದು ಅಲ್ವಾ? ಕುತೂಹಲ ಇರ್ಲಿ, ಒಳ್ಳೇದು. ಆದ್ರೆ ಅದರ ಜೊತೆಗೆ ಜಾಗರೂಕತೆಯೂ ಇರ್ಲಿ. ಮತ್ತು ಪ್ರಕೃತಿಯ ಈ ಅದ್ಭುತ ಶಕ್ತಿಯನ್ನ ನಾವು ಯಾವಾಗ್ಲೂ ಗೌರವಿಸ್ಬೇಕು.